ನನಗೆ ನಮ್ಮ ತಂದೆ ಸಿಗ್ತಾರೆ ಅಂತ ಆಸೆ ಇತ್ತಷ್ಟೇ, ಬಟ್ ಸಿಗ್ತಾರೆ ಅನ್ನೋ ಗ್ಯಾರಂಟಿ ಇರಲಿಲ್ಲ. ನಾನೆಲ್ಲ ಇದು DC ಕೇಳಿದ್ದೀನಿ, ಇಲ್ಲ ಇದು ಕೇಳಿದ್ದೀನಿ, DIG ಕೇಳಿದ್ದೀನಿ, ಇದು APPA ಯಾವುದಿದು ಅಂದರೆ ಅಪ್ಪ ಅಂತಾರಪ್ಪ ಅಂದರು. ಫುಲ್ಲು ಮಾಣಿಕ್ಯ ಮೂವಿ ಇದ್ದಂಗೆ ಇತ್ತು ಅವಾಗ. ನಿನ್ನ ಮಗ ಬಂದ್ಯಾನೆ ಕಳೋ, ನಮ್ಮ ಕಾಂದಾನೆಲ್ಲ ಫುಲ್ ಅವರೆಲ್ಲ ಕಣ್ಣಲ್ಲಿ ನೀರು ಹಾಕ್ತಾವ್ರೆ, ಮಗ ಬಂದ್ಬಿಟ್ಟ ಅಂತ. ನಮ್ಮ ಅಜ್ಜಿ ನಮ್ಮಮ್ಮನೇ ಕಾರಣ ನಮ್ಮ ಮನೆ ಬಿಡೋಕ್ಕೆ. ಅಂದರೆ ಒಂಥರ ಈಗೋ ಕ್ಲಾಶಸ್ ನನಗೆ ನಮ್ಮಮ್ಮಗೆ. ಗ್ರಹಗತಿಗಳು, ಅದು ಚಲನವಲನಗಳು, ಜ್ಯೋತಿಷ್ಯ, ಇದರಲ್ಲೆಲ್ಲ ನಂಬಿಕೆ ಇದೆ. ಬಸ್ ಸ್ಟಾಪಲ್ಲಿ ಪಾಂಪ್ಲೆಟ್ ಹಂಚಿದ್ದು ಆಯಿತು, ಇನ್ನೊಂದು ಕಡೆ ಎಲ್ಲ ಮಾಡಿದ್ದಾಯಿತು. ಹೆಣ್ಣು ಮಕ್ಳಿಗಾದ್ರೆ 1000 ಇದೆ ಗುರು, ಗಂಡು ಮಕ್ಳಿಗೆ ಏನಿದೆ ಹಾಕೊಂಡ್ರೆ ಅವ್ರು ಮಣಿ ಹಾಕಬೇಕಷ್ಟೇ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಇಲ್ಲ, ನಿಜವಾಗ್ಲೂ ಇಲ್ಲ, ಅವೆಲ್ಲ ಯಾವುದೂ ಇಲ್ಲ. ಇನ್ನೊಂದೇನು ಗೊತ್ತಾ, ನನಗೆ ಈ ಥರದ್ದು ನನಗೆ ಸಮಾಜದಲ್ಲಿ ಯಾವುದಕ್ಕೆ ನಿಜವಾಗ್ಲೂ ಬಹಿಷ್ಕಾರ ಇದೆ, ಯಾವುದು ಕಾನೂನಾತ್ಮಕವಾಗಿ ಇದು ಬೇಡ ಅಂತಾರೋ ಅದನ್ನು ಯಾವುದೂ ಮಾಡಲ್ಲ ನಾನು. ಕಾನೂನಲ್ಲಿ ಯಾವುದಕ್ಕೆ ಅವಕಾಶ ಇದೆ ಅದೆಲ್ಲ ಮಾಡ್ತೀನಿ ನಾನು. ಇದೆಲ್ಲ ಹಾಕಿರೋದ್ರಿ ಇದೇನಂದರೆ ತುಂಬ ನಂಬ್ತೀರಾ? ಏನು ನಂಬೋದು ನಂಬಲ್ಲ ಅಂತಲ್ಲ, ಏನೋ ಒಳ್ಳೇದಾಗತ್ತೆ ನನಗಿದ್ರೆ ಆಗಲಿ ಬಿಡಿ. ಲಾಸ್ ಅಂತೂ ಇಲ್ವಾ, ನೋಡೋಕ್ಕಂತೂ ಚೆನ್ನಾಗಿ ಕಾಣುತ್ತಾ. ಇಲ್ಲ ಅಂದ್ರೂ ನಾನು ಏನೋ ಹಾಕೋತಾ ಇದ್ದೆ ಮಣಿಗಳು, ಅದು ಇದು. ನನಗೆ ಹೆಣ್ಣು ಮಕ್ಳಿಗಾದ್ರೆ 1000 ಇದೆ ಗುರು, ಗಂಡು ಮಕ್ಳಿಗೆ ಏನಿದೆ ಹಾಕೊಂಡ್ರೆ ಅವ್ರು ಮಣಿ ಹಾಕಬೇಕಷ್ಟೇ, ಕೈಗೆ ಕತ್ತಿಗೆ ಅಷ್ಟೇ. ಇನ್ನೆಲ್ಲ ಹಾಕೊಂಡ್ರು ಜನ ನೋಡಲ್ಲ. ಇನ್ನು ಬೇರೆ ಕಡೆ ಹಾಕೋತಾ ಹೋದ್ರೆ ಜನ ಬೇರೆ ಅಂದ್ಬಿಡ್ತಾರೆ, ಗಂಡ್ಸೇ ಎಲ್ಲ ಅಂದ್ಬಿಡ್ತಾರೆ. ಸೊ ಹಾಗಾಗಿ ಇದನ್ನ ಮುಂಚೆ ಹಾಕೊತ ಇದ್ದೆ, ಈಗ ಇದು ನಿಜವಾಗ್ಲೂ ಒಳ್ಳೊಳ್ಳೆ ಕಲ್ಲುಗಳು ಹಾಕೊಳ್ಳಿ ಒಳ್ಳೇದಾಗತ್ತೆ ಅಂದರು, ಹಾಕೊಳ್ಳೋದಕ್ಕೆ ಹಂಗೆ ನಂಬೋದಲ್ಲ ಏನಿಲ್ಲ. ಬಟ್ ನನಗೆ ಅಸ್ಟ್ರಾಲಜಿಲಿ ನಂಬಿಕೆ ಇದೆ. ಗ್ರಹಗತಿಗಳು, ಅದು ಚಲನವಲನಗಳು, ಜ್ಯೋತಿಷ್ಯ, ಇದರಲ್ಲೆಲ್ಲ ನಂಬಿಕೆ ಇದೆ, ತುಂಬ ಅಲ್ಲ ನಂಬಿಕೆ ಇದೆ. ಈಗ ನಾನು ಇವಾಗ ಏನೋ ಒಂದು ಕೆಲಸ ಮಾಡಬೇಕು, ಹೊಸದೇನಾದ್ರು ಕಾಲಿಡಬೇಕು ಅಂದಾಗ ಪ್ರತಿಯೊಂದು ನೋಡ್ತೀನಿ, ಕಾಲ ಗಳಿಗೆ ಟೈಮು ಪ್ರತಿಯೊಂದು ನೋಡ್ತೀನಿ, ಪಂಚಾಂಗದಿಂದ ಹಿಡಿದು ಪ್ರತಿಯೊಂದು ನೋಡ್ತೀನಿ. ಯಾಕಂದರೆ ಹೊಸದು ಏನೇ ಶುರು ಆಗಿದ್ರೆ ಶುಭಾರಂಭ ಆಗಲಿ ಅಂತ. ಒಳ್ಳೇದಾಗ ಅದೆಲ್ಲರೂ ಮಾಡಿದ್ರೆ ಒಳ್ಳೇದು. ಆ್ಯಕ್ಚುಲಿ ಕೆಲವು ಸಲ ಆಕಸ್ಮಿಕವಾಗಿ ಒಳ್ಳೇದಾಗೋಗಿರುತ್ತೆ, ಬಟ್ ಸ್ವಲ್ಪ ಕೆಲವೊಂದಷ್ಟು ಅಂಶಗಳನ್ನ ನೀವು ತಿಳ್ಕೊಂಡು ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ನನ್ನ ಲೈಫಲ್ಲಿ ಅದು ಆಗಿದೆ, ಒಳ್ಳೇದಾಗಿದೆ. ಆಮೇಲೆ ನಮ್ಮಮ್ಮ ಅಂತೂ ಇನ್ನೂ ನೆಕ್ಸ್ಟ್ ಲೆವೆಲ್ಲು. ಭಾನುವಾರದಿಂದ ತಿರ್ಗಾ ನೆಕ್ಸ್ಟ್ ಭಾನುವಾರದವರೆಗೂ ಒಂದೊಂದು ದಿನ ಒಂದೊಂದು ಕಲರ್, ಒಂದೊಂದು ಗ್ರಹಕ್ಕೆ ಶ್ರೇಷ್ಠ. ಆ ಬಣ್ಣದ ಬಟ್ಟೆಗಳನ್ನ ನೀವು ಹಾಕ್ಕೊಂಡು ಅದು ಇಂಟರ್ವ್ಯೂನೋ ಕೆಲಸನೋ ಹೋದರೆ 100% ಸಕ್ಸಸ್ ಆಗುತ್ತೆ. ಆ ದಿನ ಆ ಬಟ್ಟೆ ಆ ದಿನ ಇವಾಗ ಸೋಮವಾರ ಅಂದರೆ ಸೋಮವಾರ ಯಾವ ಕಲರು ನನಗಷ್ಟು ಗೊತ್ತಿಲ್ಲ, ನಮ್ಮಮ್ಮ ಹೇಳಿದ್ರು, ಚೀಟಿ ಕಳಿಸಿದ್ದಾರೆ, ಅದನ್ನ ನೋಡ್ಕೊಂಡು ಹಾಕೋತೀನಿ ಒಂದ್ಸಲಿ. ನೆನಪಿಲ್ಲ ಯಾವುದು ಯಾವ ದಿನ ಯಾವುದು. ಅದೇ ಕೇಳಬೇಕು ಅಂದ್ಕೊಂಡೆ. 18ನೇ ವಯಸ್ಸಿಗೆ ಮನೆ ಬಿಟ್ಟು ಆಚೆ ಬಂದಿದ್ದು, ಆಮೇಲೆ ಮತ್ತೆ ಹೋಗಿದ್ದು 30 ವರ್ಷ ಆದಮೇಲೆ. 12 years ಕಾಂಟ್ಯಾಕ್ಟ್ ಮಾಡಿಲ್ಲ? ಅಲ್ಲೇ ಸುಮ್ಮನೆ ಹಿಂಗೆ ಹಲೋ ಹಾಯ್ ಬಾಯ್ ಅಂತ ಮಾತಾಡ್ತಾ ಇದ್ವಿ, ಅಂದರೆ ಹಂಗೆ ಸಂಬಂಧ ಬಿಟ್ಕೊಂಡಿಲ್ಲ. ಗೊತ್ತಾಯ್ತು, ಮನೆ ಬಿಟ್ಟು ಬಂದಿತ್ತು, ಅದು ಅದು ಎಲ್ಲರಿಗೂ ಇರುತ್ತೆ. ಮತ್ತು ನಂಗೆ ಏನಂದರೆ ನಮ್ಮಮ್ಮನೇ ಕಾರಣ ನಮ್ಮ ಮನೆ ಬಿಡೋಕ್ಕೆ. ಏನಕ್ಕೆ? ಏನೋ ಹಿಂಗೆ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಬಂತು. ನಮ್ಮಮ್ಮ ಇದ್ದವ್ರು ನೋಡು, ನಮ್ಮ ಮೀಸೆ ಚಿಗುರು ಹೊಡಿತಾ ಇತ್ತು ಅವಾಗ. ಒಂದು ಮೀಸೆ ಬಂದವರೆಲ್ಲ ಗಂಡಸರೆಲ್ಲ ಕಾಲ ಮೇಲೆ ನಿಂತ್ಕೋ. ಈಗ ನಮ್ಮಮ್ಮನೂ ಇಂಡಿಪೆಂಡೆಂಟ್ ವುಮೆನ್, ಯಾಕೆಂದ್ರೆ ಅವ್ರು ಚಿಕ್ಕ ವಯಸ್ಸಲ್ಲೇ ಬೇರೆ ಆಗಿದ್ರು. ಸೊ ನಾನು ನಿಮ್ಮನ್ನು ಸಾಕ್ತಾ ಇದ್ದೀನಿ, ಸಮಾಜದಲ್ಲಿ ಒಂದು ಕೆಲಸ ಮಾಡ್ತಾಯಿದ್ದೀನಿ, ಗಂಡ್ಸು ಮಾಡಬೇಕಾದ ಕೆಲಸ ನಾನು ಮಾಡ್ತಾಯಿದ್ದೀನಿ. ನೀನು ಗಂಡ್ಸಾಗಿರೋದು ನೀನು ಬರೀ ತೋರಿಸ್ಕೊಳ್ಳೋದಲ್ಲ, ಮೀಸೆ ಬಂತು ಇನ್ನೊಂದು ಬಂತು ಅನ್ನೋದಲ್ಲ, ಇದ್ದು ತೋರಿಸು ಅಂದರು. ಆವಾಗ ಆ ವಯಸ್ಸು ಬೇರೆ, ಒಂಥರ ಒಳಗಿಂದ ಬಡದೆಬ್ಬಿಸ್ಬಿಡ್ತು ಗಂಡಸ್ತನ. ಮಾಡ್ತೀನಿ ಅಂದ್ಬಿಟ್ಟು ಆಚೆ ಬಂದೆ. ಆಮೇಲೆ ಅಲ್ಲಿಂದ ಫುಲ್ಲು ಸೈಕಲ್ಲು, ಸ್ವಿಮ್ಮಿಂಗು, ಹೊಡೆದಿರಿಲ್ದಿರೋ ಇದೆಲ್ಲ ಎಲ್ಲ ಆಗೋಯ್ತು. ಬಸ್ ಸ್ಟಾಪಲ್ಲಿ ಪಾಂಪ್ಲೆಟ್ ಹಂಚಿದ್ದು ಆಯಿತು, ಇನ್ನೊಂದು ಕಡೆ ಎಲ್ಲ ಮಾಡಿದ್ದಾಯಿತು. ಇವು ಎಲ್ಲೆಲ್ಲೋ ಹೋಗಿ ಏನೇನೋ ಕೆಲಸ ಮಾಡಿಲ್ಲದ್ರೆ ಕೆಲಸಗಳೇ ಇಲ್ಲ. ದಿನಕ್ಕೆ 200 ರೂಪಾಯಿ ಸಿಕ್ಕರೆ ಸಾಕು ಅನ್ನೋ ಥರ ಕೆಲಸಗಳೆಲ್ಲ ಮಾಡಾಯಿತು. ಬೈಕಲ್ಲಿ ಆಫೀಸ್ಗೆ ಹೋದ್ರೆ ಎಲ್ಲಿ ಪೆಟ್ರೋಲ್ ಖರ್ಚಾಗುತ್ತೆ ಅಂತ ಬಸವನಗುಡಿಯಿಂದ ವಸಂತ ನಗರದವರೆಗೂ ನಡ್ಕೊಂಡು ಹೋಗಿದ್ದಾಯಿತು. ಇದೆಲ್ಲ ಮಾಡೋಗೋಯ್ತು. ಎಲ್ಲದಕ್ಕೂ ನಾನು ಕ್ರೆಡಿಟ್ ಕೊಡೋದು ನಮ್ಮ ತಾಯಿಗೆ. ಥ್ಯಾಂಕ್ ಯು. ನೀನು ಅವತ್ತು ಆ ಥರ ಹೇಳಿರಲಿಲ್ಲ ಅಂದಿದ್ರೆ ಇವತ್ತು ನಾನು ಇಷ್ಟು ಒಂದು ಸ್ವಾವಲಂಬಿಯಾಗಿ, ಇಷ್ಟೊಂದು ಇಂಡಿಪೆಂಡೆಂಟಾಗಿ, ಇಷ್ಟು ಧೈರ್ಯವಾಗಿ ಸಮಾಜನ ಎದುರಿಸೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಅದೆಲ್ಲದಕ್ಕೂ ನಮ್ಮ ತಾಯಿಯೇ ಕಾರಣ. ತಾಯಿಯೇ ನನ್ನ ಮೊದಲ, ಮಧ್ಯದ, ಕಡೆಯ, ಮುಂದಿನ ಎಲ್ಲ ದೇವರು. ಏನಂತಾರೆ ಇವಾಗ ಈ ಸಕ್ಸಸ್? ಈಗಲೂ ಅಷ್ಟೇ ಹಂಗೆ ಇದ್ದಾರೆ ನಮ್ಮಮ್ಮ, ಏನೂ ಚೇಂಜ್ ಆಗಿಲ್ಲ. ಚೆನ್ನಾಗಿ ಮಾತಾಡಿಸ್ತಾರೆ, ಖುಷಿಯಾಗಿರ್ತಾರೆ. ಬಟ್ ಈಗಲೂ ಅಷ್ಟೇ ಅದೇ ಒಂದು ಗಾಂಭೀರ್ಯ, ಅದೇ ಇದು. ನಮ್ಮಲ್ಲಿ ಏನು ಅಂದರೆ ಒಂಥರ ಈಗೋ ಕ್ಲಾಶಸ್ ನನಗೆ ನಮ್ಮಮ್ಮಗೆ. ನಮ್ಮಮ್ಮ ಏನು ಅಂದರೆ ಚಿಕ್ಕ ಚಿಕ್ಕದಕ್ಕೂ ಬೈಯೋದು, ಹೊಡೆಯೋದು. ನಾನು ಕಾಲೇಜ್ ಡಿಗ್ರಿವರೆಗೂ ಹೊಡೆಸ್ಕೊಂಡಿದ್ದೀನಿ. ಡಿಗ್ರಿ ಫೈನಲ್ ಇಯರ್ವರೆಗೂ ಕಪಾಳಕ್ಕೆ ಹೊಡೆಯೋರು, ಸರಿಯಾಗಿ ಹೊಡೆಯೋರು. ಏನಕ್ಕೆ ನಾನು ಹಿಂಗೆ ಇದ್ದಿದ್ದಕ್ಕೆ ನೀವು ಹಿಂಗಿದ್ದೀರಾ ಅನ್ನೋ ಥರ. ಅದೇ ಹೇಳೋದಲ್ಲ, ಸೈದ್ಧಾಂತಿಕವಾಗಿ ನಾವು ಹೋರಾಟ ನಮ್ಮದು. ನಾನು ಹಿಂಗೆ ಇರಬಾರ್ದು, ಮಕ್ಕಳನ್ನ ಒಂಥರ ಫ್ರೆಂಡ್ಸ್ ಥರ ಇಟ್ಕೋಬೇಕು ಅಂತ ನಾನು. ನೀನು ಯಾವನ ಅದೆಲ್ಲ ಹೇಳಕ್ಕೆ ಪುಟ್ಕಾಸಿ ನೀನು ಯಾವನ ಅಂತ. ನಮ್ಮಮ್ಮ ಇವತ್ತಿಗೂ ಹಂಗೆ, ಟಿ ವಿಲೆಲ್ಲ ನೀನು ಇರ್ಬೋದು, ನನಗೆಲ್ಲ ಮುಚ್ಕೊಂಡು ಕೂತ್ಕೊ ಅಂತಾರೆ ನಮ್ಮಮ್ಮ.
ನನಗೆ ಅದು ಬೇಜಾರಿಲ್ಲ ಅವ್ರು ಪಾಡಿ. ಬಟ್ ನಮ್ಮಮ್ಮನ ನೋಡಿದ್ರೆ ನಮ್ಮಮ್ಮ ನಂಗೆ ಇನ್ನೊಂಥರ ಇನ್ಸ್ಪಿರೇಷನ್ನು. ನಮ್ಮಮ್ಮಗೆ ಇವಾಗ 65 ವರ್ಷ. ಈಗಲೂ ಹೋಗ್ಬಿಟ್ಟು ಯಾವುದೋ ಸ್ಕೂಲ್ ಹುಡುಗಿ ಥರ ಇದಕ್ಕೆ ಹೋಗ್ತಾರೆ, ಕಾಲೇಜ್ಗೆ ಹೋಗ್ತಾರೆ, ಹೊಸ ಎಕ್ಸಾಮ್ ಕಟ್ತಾನೇ ಇದ್ದಾರೆ, ಇನ್ನೂ ಓದ್ತಾ ಇದ್ದಾರೆ. ರಿಟೈರ್ಡ್ ಆದಮೇಲೆ ಅದು ಯಾವುದೋ ಬ್ಯಾಂಕಲ್ಲಿದ್ರು ನಮ್ಮಮ್ಮ. ಈಗ ರಿಟೈರ್ಡ್ ಆದಮೇಲೆ ಟೈಮ್ ಪಾಸ್ ಆಗಲ್ಲ ಅಂದ್ಬಿಟ್ಟು ಹೋಗಿ ಅದೇನೋ ಸಂಸ್ಕೃತ ಕಲ್ತ್ಕೊಂಡ್ರು. ನೋಡಿದೆ ಯಾವುದೋ ಫುಲ್ಲು ಎಕ್ಸಾಮೆಲ್ಲ ಪಾಸ್ ಮಾಡಿಬಿಟ್ಟು ಸ್ಟೇಟ್ಗೆಲ್ಲ ಫಸ್ಟ್ ಕ್ಲಾಸ್ ಬಂದ್ಬಿಟ್ರು. ಈಗ ಅದು ಯಾವುದೋ ಅಸ್ಟ್ರಾಲಜಿ ಕೋರ್ಸ್ ಮಾಡ್ತಾ ಇದ್ದಾರೆ, ಇನ್ನೊಂದೇನೋ ಕಲಿತೀನಿ ಅಂತಾರೆ. ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಕೋರ್ಸ್ ಮಾಡಿಕೊಂಡ್ರು, ಹೋಗಿ 3 ತಿಂಗಳು. ನಮ್ಮ ಪರಂಪರೆ ಇದು. ಸೊ ಅದಕ್ಕರ್ಧ ನನಗೂ ಹಂಗೆ ಬಂದ್ಬಿಟ್ಟಿದೆ, ಅದು ಬ್ಲಡ್ಡಲ್ಲಿ ಬ್ಲಡ್ಡಲ್ಲೇ ಇದೆ ಅಲ್ಲಿ ಇದೆ. ನಮ್ಮ ತಂದೆನೂ ಹಾಗೆ. ನಮ್ಮ ತಂದೆ ನಮ್ಮ ತಾಯಿ ಬೇರೆ ಆಗಿದ್ದಾರೆ. ಬಟ್ ನನ್ನ ಅದೃಷ್ಟ ನನಗೆ ಇಬ್ಬರು ಟಚ್ಚಲ್ಲಿದ್ದಾರೆ. ನಾನು ಹುಟ್ಟಿ ಒಂದು 4ನೇ ಕ್ಲಾಸಲ್ಲೋ 3ನೇ ಕ್ಲಾಸಲ್ಲೋ ಅವ್ರು ಬೇರೆ ಆಗಿದ್ದು. ಅದಾದಮೇಲೆ ಮೊನ್ನೆ ರೀಸೆಂಟಾಗಿ ಒಂದು 7-8 ವರ್ಷದ ಕೆಳಗೆ ನಮ್ಮ ತಂದೆ ನನಗೆ ಸಿಕ್ಕಿದ್ರು. ಅವರೆಲ್ಲ ಹುಬ್ಳಿಲಿದ್ದಾರೆ ಅಂತ ಗೊತ್ತಾಯಿತು. ನಾನಲ್ಲಿ ಹೋಗಿ ಆಯ್ತು ಬಿಡಿ ನಾವಿಬ್ರು ಚೆನ್ನಾಗಿರೋಣ ಅಂತೇಳಿ ಇವತ್ತು ಖುಷಿಯಾಗಿದ್ದೀವಿ ನಾವು. ಅವಾಗ ದಿನ ಫೋನ್ ಮಾಡ್ತಾರೆ ನಮ್ಮ ತಂದೆ. ಒಂಥರ ಹೇಳ್ದಲ್ಲ, ಲೈಫಲ್ಲಿ ನಾನು ಏನಕ್ಕೆ ಯೋಚನೆ ಮಾಡಲ್ಲ ಜಾಸ್ತಿ ಅಂದರೆ, ನನ್ನ ಲೈಫಲ್ಲಿ ನಾನು ತುಂಬ ಯೋಚನೆ ಮಾಡಿದಾಗ ನನ್ನ ಸುತ್ತ ನಡೆಯೋದೆಲ್ಲ ನನ್ನ ಯೋಚನೆ ಪ್ರಕಾರನೇ ನಡಿಬೇಕು ಅಂತ ಅನಿಸುತ್ತೆ. ಅದು ನಡಿಲಿಲ್ಲ ಅಂದಾಗ ನನಗೆ ಡಿಪ್ರೆಷನ್ ಆಗುತ್ತೆ. ನಾನು ಇವಾಗ ನಾನು ಯೋಚನೆ ಮಾಡಲ್ಲ, ದೇವ್ರು ಇಟ್ಟಂಗೆ ಅಂತ ಹೋಗ್ತಾ ಇರ್ತೀನಿ. ಸೊ ಅವಾಗ ಏನಾಗುತ್ತೆ, ಪ್ರತಿಯೊಂದು ಅಂಶಗಳು ನನಗೆ ಸರ್ಪ್ರೈಸಸ್. ಎವ್ರಿ ಡೇ ಇಸ್ ಬಿಗ್ ಸರ್ಪ್ರೈಸ್ ನನಗೆ ನಮ್ಮ ತಂದೆ ಸಿಗ್ತಾರೆ ಅಂತ ಆಸೆ ಇತ್ತಷ್ಟೇ, ಬಟ್ ಸಿಗ್ತಾರೆ ಅನ್ನೋ ಗ್ಯಾರಂಟಿ ಇರಲಿಲ್ಲ. ಒಂದು ಫೈನ್ ಡೇ ಸಡನ್ನಾಗಿ ನಮ್ಮ ತಂದೆ ಫೋನ್ ಮಾಡಿಬಿಟ್ಟಾರೆ ನನಗೆ. ಅದು ಮಜ್ಜಾ ಇದೆ ಕತೆ. ಅದು ಸಿಲಿಂಡ್ರು ನಮ್ಮ ಅಪ್ಪನ ಹೆಸರಲ್ಲಿ ಇತ್ತಂತೆ. ಆಮೇಲೆ ಯಾವಾಗಲೂ ನಮ್ಮಮ್ಮ ಮನೆ ಚೇಂಜ್ ಮಾಡಬೇಕು ಅಂದಾಗ ಅವ್ರು ಇಲ್ಲ, ಯಾರ ಹೆಸರಲ್ಲಿದೆ ಅವರೇ ಬಂದು ಸೈನ್ ಹಾಕಬೇಕು ಅಂದ್ಯಾರೆ. ಆವಾಗ ನಾನು ಎಲ್ಲೋ ಕಾಲೇಜಲ್ಲಿ ಡಿಗ್ರಿಯಲ್ಲಿ ಫೈನಲ್ ಇಯರ್ ಇದ್ದಾಗಲೂ ಆವಾಗಲೂ ಅಲ್ಲಿವರೆಗೂ ನಾವು ಮನೆ ಚೇಂಜ್ ಮಾಡಿಲ್ಲ. ಚೇಂಜ್ ಮಾಡಬೇಕು ಅಂದಾಗ ಹಿಂಗೆ ಅಂದ್ಯಾರೆ. ನಮ್ಮಮ್ಮ ಅದಕ್ಕೆ ಕಷ್ಟಪಟ್ಟು ನಮ್ಮ ಅಪ್ಪಂಗೆ ಫೋನ್ ಮಾಡ್ಯಾರೆ, ಬನ್ನಿ ಸೈನ್ ಹಾಕಿ ಅಂತ. ನಮ್ಮಪ್ಪ ಆಯ್ತು ನನ್ನ ಮಗ ನಂಬರ್ ಕೂಡ ಸೈನ್ ಹಾಕ್ತೀನಿ ಅಂದ್ಯಾರೆ. ಹಂಗೆ ನಂಬರ್ ಎಕ್ಸ್ಚೇಂಜ್ ಆಗಿದೆ. ಆಮೇಲೆ ನಮ್ಮಪ್ಪ ನನಗೆ ಫೋನ್ ಮಾಡ್ಯಾರ. ನಾನು ಅವಾಗ FM ಅಲ್ಲಿ ಇದ್ದೆ, ಅವಾಗ ಕೆಲಸ ಮಾಡ್ತಾ ಇದ್ದೆ. ಅವಾಗ ಫೋನ್ ಮಾಡಿಬಿಟ್ಟು, ಹಲೋ ನಿರಂಜನ್ ದೇಶಪಾಂಡೆ, ನಾನು ಹೌದು ಹೇಳಿ, ಯಾರು ಮಾತಾಡೋದು? ನಾನು APPA ಅಂದರು. ಇದ್ಯಾವ ಡೆಸಿಗ್ನೇಷನ್ ಗುರು, ಗೊತ್ತೇ ಇಲ್ಲ ನನಗಿದು. ನಾನೆಲ್ಲ ಇದು DC ಕೇಳಿದ್ದೀನಿ, ಇಲ್ಲ ಇದು ಕೇಳಿದ್ದೀನಿ, DIG ಕೇಳಿದ್ದೀನಿ, ಇದು APPA ಯಾವುದಿದು ಅಂದರೆ ಅಪ್ಪ ಅಂತಾರಪ್ಪ ಅಂದರು. ಯಾರೋ ಪ್ರ್ಯಾಂಕ್ ಮಾಡ್ತಾವ್ರೆ ಅಂದ್ಬಿಟ್ಟು ನಾನು ನಿಮ್ಮ ತಾತ ಮಾತಾಡ್ತಿದ್ದೀನಿ ಹೇಳಿ ಅಂದೆ. ಇಲ್ಲಪ್ಪ ನಾನು ನಿಜವಾಗ್ಲೂ ನಿಮ್ಮ ಅಪ್ಪ ಅಂದರು. ಫಿಲ್ಮಿ ಥರ ಒಂಥರ ಯಾವುದೋ ಗಾಳಿ ಬೀಸ್ದಂಗೆ, ಒಂಥರ ಹಾರ್ಟ್ ಬೀಟ್ ಜಾಸ್ತಿ ಆದಂಗೆ, ಮೈಯೆಲ್ಲ ತಣ್ಣಗಾದಂಗೆ ಹಿಂಗೆಲ್ಲ ಫೀಲ್ ಆಯಿತು. ಈ ಥರ ವೈಬ್ರೇಷನ್ ಆಗ್ತಾ ಇದೆ. ಮೋಸ್ಟ್ಲಿ ನಿಜವಾಗ್ಲೂ ನನಗೆ ಊಟದ ಅಪ್ಪನೇ ಇರಬೇಕಿದು ಅಂದ್ಬಿಟ್ಟು, ಎಲ್ಲಿದ್ದೀರಾ ಅಂದೆ. ಇಲ್ಲಪ್ಪ ನಾವು ಮುಂಚಿಂದ ಹುಬ್ಳಿಲೇ ಇರೋದು ಅಂದರು. ಅಡ್ರೆಸ್ ಕಳಿಸಿ ಅಂದ್ಬಿಟ್ಟು ಪಟ್ ಅಂತ ರಾತ್ರಿ ಬಸ್ ಇಟ್ಕೊಂಡು ಹೋದೆ. ಹೋದ್ರೆ ನಿಜವಾಗ್ಲೂ ನಮ್ಮ ಅಪ್ಪನೇ. ಫೋಟೋ ಎಲ್ಲ ನೋಡಿದ್ರಿ ಚಿಕ್ಕದಿರ್ತಾ? ಫೋಟೋ ಎಲ್ಲ ನೋಡಿದ್ದೆ, ಬಟ್ ಮೀಟ್ ಮಾಡಿರಲಿಲ್ಲ. ಎಷ್ಟು ವರ್ಷಗಳಾಗೋ ನಾನು ನೋಡಿದ್ದೆ ನಮ್ಮ ಅಪ್ಪಗೆ ಚಿಕ್ಕ ವಯಸ್ಸಿದ್ದಾಗ. ನಾನು ಚಿಕ್ಕ ಹುಡುಗ ಅವಾಗ. ಈಗ ಮುದ್ಗ ಆಗ್ಬಿಟ್ಟು ರಿಟೈರ್ಡ್ ಆಗ್ಯಾರ. ನಂಗೆ ಗೊತ್ತಿಲ್ಲ ಹೆಂಗೆ ಕಾಣ್ತಾರೆ ಅಂತ. ಹೋಗಿ ನೋಡಿದಾಗ ಫುಲ್ ವಯಸ್ಸಾಗ್ಬಿಟ್ಯಾರ ಪಾಪ, ಗುಂಡು ವಯಸ್ಸಾಗ್ಬಿಟ್ಯಾರೆ. ಬಟ್ ಚೆನ್ನಾಗಿದೆ ಅದೊಂಥರ. ಫುಲ್ಲು ಮಾಣಿಕ್ಯ ಮೂವಿ ಇದ್ದಂಗೆ ಇತ್ತು ಅವಾಗ. ನಿನ್ನ ಮಗ ಬಂದ್ಯಾನೆ ಕಳೋ ಅಂತ ಫುಲ್ಲು ಹಂಗೆಲ್ಲ ಹೋಗಿ ಅಲ್ಲಿ ನೋಡಿದ್ರೆ ಹುಬ್ಳಿ ನಮ್ಮ ಕಾಂದಾನೆಲ್ಲ ಫುಲ್ ಅವರೆಲ್ಲ ಕಣ್ಣಲ್ಲಿ ನೀರು ಹಾಕ್ತಾವ್ರೆ, ಮಗ ಬಂದ್ಬಿಟ್ಟ ಅಂತ ನಮ್ಮ ಅಜ್ಜಿ. ಅದೊಂಥರ ಸೀನೆ ಮಜಾ ಇತ್ತು. ಲೈಫೇ ಫಿಲ್ಮಿ ಇದ್ದಂಗೆ ಇರಬೇಕು. ನನ್ನ ಲೈಫೇ ಒಂಥರ ಫಿಲ್ಮ್ ಇದ್ದಂಗಿದೆ. ಈ ಫಿಲ್ಮ್ ಇನ್ನೂ 100 days ಅಲ್ಲ, 1000 days ಹೋದರೂ ಅಷ್ಟೇ ಹೊಸ ಮೂವಿಗಳು ಬರ್ತಾ ಇರುತ್ತೆ. ಮಜಾ ಇದೆ ಲೈಫ್ ನಂದು. ನಿನ್ನ ಪ್ರಕಾರ ಇವಾಗ ನೀನು ಆ್ಯಂಕರಿಂಗಲ್ಲಿ, ಎಂಟರ್ಟೈನ್ಮೆಂಟಲ್ಲಿ ಚಾನಲ್ಗಳಲ್ಲಿ ಆ್ಯಂಕರಿಂಗ್ ಅಂತ ಅಂದಾಗ ಅದಕ್ಕೆ ಆದಂಥ ಹ್ಯೂಜ್ ಫ್ಯಾನ್ ಬೇಸ್ ಇದೆ. ಯಾಕಂದರೆ ಬೆಂಗಳೂರು ಅನ್ನೋದು ಬಿಟ್ಟು ಆಚೆ ಕಡೆ ಹಳ್ಳಿಲೂ ಮನೇಲಿ ಕುತ್ಕೊಂಡು ವೀಕೆಂಡಲ್ಲಿ ಪ್ರೋಗ್ರಾಮ್ ನೋಡಿ ರಾತ್ರಿ ಫುಲ್ ಮುಗಿದ ಮೇಲೆ ಆಫ್ ಮಾಡಿ ಮಲಗೋದು. ಅಲ್ಲಿ ತನಕ TV ಆಫ್ ಮಾಡಲ್ಲ. ಹೌದು. ನೀನಾಗಿರ್ಬೋದು, ಬೇರೆ ಬೇರೆ ಆ್ಯಂಕರ್ಗಳಾಗಿರ್ಬೋದು, ನನ್ನ ಚಾನಲ್ ನಿನ್ನ ಬಿಟ್ಟು. ಈಗ ನಿನಗೆ ಎಕ್ಸಾಂಪಲ್ ನಾನು 3 ಹೆಸರು ಹೇಳ್ತೀನಿ. ನಮ್ಮ ಸೃಜನ್ ಲೋಕೇಶ್ ಅವರಾಗಿರ್ಬೋದು, ಅಕುಲ್ ಆಗಿರ್ಬೋದು, ಅನುಶ್ರೀ ಆಗಿರ್ಬೋದು. ಇವರು 3ರಲ್ಲೂ ಯಾರು ಫೇವ್ರೆಟ್ ಆ್ಯಂಕರ್? ನಿರಂಜನ್ ಟಾಪ್ 3 ಅಂತ ಕೊಟ್ಟರೆ ಒಂದು ರೇಟಿಂಗ್. ಸೃಜನ್ ನಾನು ಆ್ಯಂಕರ್ ಅಂತ ನೋಡೋದೇ ಇಲ್ಲ. ಯಾಕೆ ಅಂದರೆ ಸೃಜನ್ ಆ ಆ್ಯಂಕರಿಂಗ್ ಲೆವೆಲ್ನ ಬಿಟ್ಟು ಯಾವತ್ತೋ ಮುಂದೆ ಹೋಗಾಯಿತು. ಸಿ ಈಸ್ ನಾವು ಆ ಸೆಲೆಬ್ರಿಟಿ ಆ್ಯಂಡ್ ಜಡ್ಜ್ ಆಗಿರ್ಬೋದು, ಅವ್ರದ್ದೇ ಪ್ರೊಡಕ್ಷನ್ ಎಲ್ಲ ಇದೆ. ಹಾಗಾಗಿ ಸೃಜನನ ಮತ್ತೆ ಆ್ಯಂಕರಿಂಗ್ ಆಗಿ ನಾನು ನೋಡೋದೇ ಇಲ್ಲ ನಾನು. ಆ್ಯಂಡ್ ಈಸ್ ಮತ್ತೆ ಮಜಾ ಟಾಕೀಸ್ ಸ್ಟಾರ್ಟ್ ಆಯಿತು ಅಂತ ಅಂದರೆ, ಮಜಾ ಟಾಕೀಸು ಅದೇನು ಗೊತ್ತಾ, ಅದೊಂಥರ ಆ್ಯಂಕರಿಂಗ್ ಥರ ಬರಲ್ಲ ಅದು. ಬಟ್ ಜನಗಳ ದೃಷ್ಟಿಲಿ ಆ್ಯಂಕರ್ ನನ್ನ ಪ್ರಕಾರ ಸೃಜನ್ ಕಾಂಪಿಟೇಷನೇ ಇಲ್ಲ ಅಲ್ಲ. ಹೀ ಈಸ್ ಇನ್ ಎ ಡಿಫ್ರೆಂಟ್ ಲೀಗ್. ಓಕೆ, ಅವ್ನು ಆ್ಯಂಕರಿಂಗ್ ಥರನೇ ಮಾಡೋಣ, ಮಜಾ ಮಾಡ್ಕೊಂಡು ಹೋಗ್ತಿರ್ತಾರೆ. ಸೊ ನನಗೆ ಸೃಜನ್ ಆಗ್ಬೋದು, ಅಕುಲ್ ಆಗ್ಬೋದು, ಅನುಶ್ರೀ ಆಗ್ಬೋದು, ಇವರೆಲ್ಲರೂ ನನಗಿಂತ ಮುಂಚಿಂದ ಇರೋರು. ಸೊ ಹಾಗಾಗಿ ನನಗೆ ಇವರೆಲ್ಲರೂ ಇನ್ಸ್ಪಿರೇಷನ್ನೇ. ನಾನು ಅವಾಗಲೇ ಹೇಳಿದೆ ಗೊತ್ತಾ, ಒಂದಷ್ಟು ಜನ ಕೆಟ್ಟ ಆ್ಯಂಕರಿಂಗ್ ಮಾಡ್ತಾರೆ, ಅಪಭ್ರಂಶಗಳಿರ್ತವೆ ಅಂತ. ಅವ್ರನ್ನೆಲ್ಲ ನೋಡ್ಬಿಟ್ಟು ಇವ್ರುಗಳನ್ನ ನೋಡಿದಾಗ ಇವ್ರುಗಳೇ ನನಗೆ ಇನ್ಸ್ಪಿರೇಷನ್. ಅವಾಗ
ನಿಜವಾಗ್ಲೂ ನನ್ನ ಫೇವ್ರೆಟ್ ಆ್ಯಂಕರ್ ಅಂದರೆ ಇವತ್ತಿಗೂ ಯಾವತ್ತಿಗೂ ಅಪರ್ಣ ಅವರು. ಅಪರ್ಣ ಆಲ್ ಇಂಡಿಯಾ ರೇಡಿಯೋಯಿಂದ ಅವ್ರನ್ನ ಕೇಳ್ತಾ ಇದ್ದೆ ನಾನು. ಏನು ಎಷ್ಟು ಸ್ಪಷ್ಟವಾದ ಕನ್ನಡ ಕನ್ನಡ, ಸ್ಪಷ್ಟತೆ. ಎಷ್ಟು ಚಂದ ಮಾತು. ಆಮೇಲೆ ಇವತ್ತಿಗೂ ಅಷ್ಟೇ ಅದನ್ನ ಒಂದು ಕಾರ್ಯಕ್ರಮಗಳಲ್ಲಿ ಈ ಗೌರ್ಮೆಂಟ್ ಪ್ರಾಜೆಕ್ಟ್ಗಳಲ್ಲಿ ನಿಧಾನಕ್ಕೆ ಮಾತಾಡೋ ಅಷ್ಟೇ ಇಲ್ಲದು. ಎಷ್ಟು ಚೆನ್ನಾಗಿ ಮಾತಾಡಿರ್ತಾರೆ. ನಾನು ನಿಜ ಹೇಳಲ್ಲ, ನನ್ನ ಫೇವ್ರೆಟ್ ಆ್ಯಂಕರ್ ಯಾರು ಅಂತ ರವಿ ಬೆಳಗೆರೆ ಅವರು. ಓ ಹಾಡು ಕರ್ನಾಟಕ ಅಂತ ಅಥವಾ ಹಾಡಿಗೊಂದು ಹಾಡನೆ ಅದೊಂದು ಕಾರ್ಯಕ್ರಮ ಬರ್ತಾ ಇತ್ತು. ಹಾಡಿನ ಜೊತೆ ಇವ್ರಿಗೆ ಟ್ರಿವ್ಯಾಗಳು ಹೇಳ್ಕೊಂಡು ಹೋಗೋರು. ಆ ಕಾರ್ಯಕ್ರಮದ ಹೆಸರು ಎಕ್ಸಾಕ್ಟಾಗಿ ಗೊತ್ತಾಗ್ತಿಲ್ಲ ನನಗೆ. ದೊಡ್ಡ ಫ್ಯಾನ್ ನಾನು. ಆಮೇಲೆ ಕ್ರೈಮ್ ಡೈರಿ ಬಂದಾಗ ಆ ನಿರೂಪಣೆ ಶೈಲಿ ತಲೆ ಕೆಡ್ಸ್ಕೊಂಬಿಟ್ಟೆ ನಾನು. ವಾಯ್ಸಿಗೆ ಫಿದಾ ಆಗೋಗಿದೆ. ಬಂದಾಕಂಡ್ರಿ, ಓದಾಕಂಡ್ರಿ, ಏನು ಮೆರೆದಾಕಂಡ್ರಿ ಅಂತ. ನಾನು ಇವರು ಬೇರೆ ಅವನು ಬಂದನು ಇವನು ಓದನು ಅಂತ ಹೇಳ್ತಾ ಇದ್ದಾಗ ಈ ಮನುಷ್ಯ ಬಂದ್ಬಿಟ್ಟು ಒಂಥರ ಏನೋ ಒಳ್ಳೆ ರೆಬೆಲ್ಲಾಗಿ ಹೇಳಿದಾಗ ಇದು ಐಡೆಂಟಿಟಿ, ಇದು ಯೂನಿಕ್ನೆಸ್ಸು ನನಗೆ. ಸ್ಟೈಲ್ ನನಗೆ ಇವರೆಲ್ಲ ಇನ್ಸ್ಪಿರೇಷನ್. ಯಾಕೆ ನನಗೆ ನಿಜವಾಗ್ಲೂ ಅರುಣ್ ಸಾಗರ್ ಕೂಡ ಆ ಥರ ತುಂಬ ಇಷ್ಟ ಆಗ್ತಾರೆ. ಯಾಕೆಂದರೆ ವಿಭಿನ್ನ, ಎಲ್ಲರೂ ಒಂಥರ ಮಾಡ್ಕೊಂಡು ಬಂದಾಗ ಇವರು ಏನೋ ಒಂಥರ ಮೊನಾಟನಿ ಬ್ರೇಕ್ ಮಾಡೋರು ಇವರು. ಅವ್ರದೇ ಓನ್ ಸ್ಟೈಲ್ ನಂಗೆ ಭಾಳ ಇಷ್ಟ. ಅಫ್ಕೋರ್ಸ್ ಅಕುಲ್ ತುಂಬ ಇಷ್ಟ ನನಗೆ. ಬಟ್ ಅಕುಲ್ ಅಷ್ಟು ಎನರ್ಜಿ ಬಹುಶಃ ನೆಕ್ಸ್ಟ್ ಇನ್ನೊಂದು 20 ವರ್ಷ ಆದರೂ ಯಾವ ಆ್ಯಂಕರ್ಗೂ ಬರೋಕ್ಕೆ ಸಾಧ್ಯ ಇಲ್ಲ. ಆ ಮನುಷ್ಯ ಒಂದು ಕಡೆ ನಿಂತ್ಕೊಂಡು ಮಾತಾಡಲ್ಲ, ಹೇಗ್ರ ಆಡ್ಕೊಂಡು ಕಿರ್ಚಾಡ್ಕೊಂಡು ಕಲರ್ ಬಟ್ಟೆ ಹಾಕೊಂಡು ಮಜವಾಗಿ. ಈಸ್ ವೆರಿ ಯೂನಿಕ್. ಆ್ಯಂಡ್ ಅನುಶ್ರೀ ಯಾವತ್ತಿಂದ ಸ್ಟಾರ್ಟ್ ಮಾಡಿರೋದು ಇವತ್ತವರೆಗೂ ಇನ್ನೂ ₹1 ಬೇಡಿಕೆ ಕಮ್ಮಿ ಆಗಿಲ್ಲ. ಯಾಕೆಂದರೆ ಅವ್ರದ್ದೇ ಒಂದು ಶೈಲಿ ಇದೆ, ಅವ್ರದ್ದೇ ಒಂದು ಸ್ಟೈಲ್ ಆಫ್ ಡ್ರೆಸ್ಸಿಂಗ್ ಇದೆ. ಸೊ ನಾನು ಹೇಳೋದು ಏನು ಗೊತ್ತಾ, ಇಲ್ಲಿ ಫೇವ್ರೇಟ್ ಗ್ಯೂರೇಟ್ ಅಂತ ಬರೋದೇ ಇಲ್ಲ. ಎಲ್ಲರೂ ಇನ್ಸ್ಪಿರೇಷನ್, ಎಲ್ಲರೂ ಇಷ್ಟನೇ, ಎಲ್ಲರೂ ಸಮಕಾಲೀನ. ಇವಾಗ ನನಗೇನು ಅಂದರೆ ನನಗೆ ಇವರೆಲ್ಲರೂ ಮಾಡ್ದಂಗೆ ನಾನು ಮಾಡಬಾರ್ದು ಅನ್ನೋ ನನ್ನ ಉದ್ದೇಶ. ನಂದೇ ಒಂಥರ ಬೇರೆ ಥರ ಇರಬೇಕು. ಸೊ ಬೆರಳೆಣಿಕೆ ಅಷ್ಟು ಆ್ಯಂಕರ್ ಇದ್ದೀವಿ. ನಂಗೆ ಅದೊಂದು ಅದೃಷ್ಟ. ಕನ್ನಡದಲ್ಲಿ ಈಗ ಬೇರೆ ತೆಲುಗು ತಮಿಳ್ ಅಂತ ತೊಗೊಂಡ್ರೆ ಜಾಸ್ತಿ ಇಲ್ಲ ಅಂತಲ್ಲ, ಯಾರು ಆ ಯುನೀಕ್ನೆಸ್ ಇಟ್ಕೊಂಡು ಬರ್ತಾ ಇಲ್ಲ. ಇಲ್ಲ ಬೇರೆಯವ್ರ ಥರ ಮಾತಾಡ್ತಾರೆ, ಇಲ್ಲ ಅನುಶ್ರೀ ಥರ ಮಾತಾಡಕ್ಕೆ ಹೋಗ್ತಾರೆ, ಇಲ್ಲ ಅಕುಲ್ ಥರ ಮಾಡ್ತಾರೆ, ಇಲ್ಲ ನಂತರ ಮಾತಾಡಕ್ಕೆ ಮಾಡ್ಕೊಂಡ್ಬಂದು ಹೇಳುತ್ತೆ. ಎಸ್ ಎಕ್ಸಾಕ್ಟ್ಲಿ. ಸ್ಪಾಂಟೇನಿಯಸ್ ಆಗಿ ಎತ್ತ ಒಂದು ಇದಿರಲ್ಲ ಆಕ್ಚುಲಿ. ಬೀಟ್ ಪ್ಲಸ್ ಕರ್ನಾಟಕ.